ಪೊಲೀಸ್ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ. ವಿಶೇಷವಾಗಿ ಆ ಆದೇಶದಲ್ಲಿ ಕಾರ್ಯಕ್ರಮಗಳಲ್ಲಿ ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಬೇರೆ ಬೇರೆ ರೀತಿಯ ನಿಯಮಗಳನ್ನು ಈ ಸಲ ಕೊಟ್ಟಿದ್ದಾರೆ. ಯಾವ ನಿಯಮ? ಸಾರ್ವಜನಿಕ ಕಾರ್ಯಕ್ರಮಗಳನ್ನು ರಾತ್ರಿ 10:30 ಗಂಟೆ ಒಳಗಡೆ ಮುಗಿಸಬೇಕು. ಎರಡನೇದು, ಯಾವುದೇ ಕಾರ್ಯಕ್ರಮದಲ್ಲಿ ಡಿಜೆಗಳನ್ನು ಬಳಸಬಾರ್ದು. ಮೂರನೇದು, ಧ್ವನಿವರ್ಧಕವನ್ನು ಉಪಯೋಗ ಮಾಡಬೇಕಾದ್ರೆ ಅದರ ಏನು ಸೌಂಡಿನ ವ್ಯವಸ್ಥೆ ಇದೆ ಅದು ಇಷ್ಟೇವಾಗಿ ಸೀಮಿತವಾಗಿ ಇರಬೇಕೆಂಬಂತಹ ಆದೇಶವನ್ನು ಕೊಟ್ಟಿದ್ದಾರೆ. ನಾನು ಪೊಲೀಸ್ ಇಲಾಖೆ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಇರ್ಬೋದು ಅಥವಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ SP ಸಾಹೇಬರು ಇರ್ಬೋದು, ಒಟ್ಟು ಜಿಲ್ಲೆಯಲ್ಲಿ ಕಾನೂನಿನ ಸುವ್ಯವಸ್ಥೆಗೋಸ್ಕರ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಉದಾಹರಣೆಗೆ ಹೇಳಬೇಕಾದ್ರೆ ಕಾರ್ಯಕ್ರಮದಲ್ಲಿ ಡಿಜೆಯನ್ನು ಉಪಯೋಗ ಮಾಡಬಾರ್ದಂತ ಹೇಳಿದ್ದಾರೆ. ಇದನ್ನು ನಾವು ವಿಶ್ವ ಹಿಂದೂ ಪರಿಷತ್ ಸ್ವಾಗತ ಮಾಡ್ತೀವಿ. ಕಳೆದ 16 ವರ್ಷಗಳಿಂದ ನಾವು ಇದರ ವಿರುದ್ಧ ಇದ್ವಿ ಮತ್ತು ನಾವು 16 ಸಲ ಹೇಳಿದ್ವಿ ಯಾವುದೇ ಕಾರಣಕ್ಕೂ ಡಿಜೆಯನ್ನು ಅವಕಾಶ ಕೊಡಬಾರ್ದು ಅಂತ. ಹಾಗಾಗಿ ಇದನ್ನು ಅವರು ಕರೆಕ್ಟಾಗಿ ಇವತ್ತು ಪಾಲನೆಯನ್ನು ಮಾಡಿದ್ದಾರೆ. ಇನ್ನು ಎರಡನೇದು, ಇವತ್ತೇನು ಡ್ರಗ್ಸಿಗೆ ಸಂಬಂಧಪಟ್ಟ ಹಾಗೆ ಡ್ರಗ್ಸ್ ಮುಕ್ತ ಕರಾವಳಿಯನ್ನು ಮಾಡಬೇಕೆಂಬಂತಹ ಉದ್ದೇಶದಿಂದ ಇವತ್ತು ಮಂಗಳೂರಿನ ಪೊಲೀಸ್ ಕಮಿಷನರ್ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದನ್ನು ಕೂಡ ನಾವು ಸಂಪೂರ್ಣ ಅವರಿಗೆ ಸ್ವಾಗತ ಕೊಡ್ತೀವಿ, ಸಹಕಾರವನ್ನು ಕೊಡ್ತೀವಿ. ಭಾಳ ಒಳ್ಳೆಯ ಕೆಲಸವನ್ನು ಇವತ್ತು ಪೊಲೀಸ್ ಕಮಿಷನರ್ ಮಾಡ್ತಾ ಇದ್ದಾರೆ. ಎರಡನೇದು, ಅವರು ಏನು ನಮ್ಮ ಮಂಗಳೂರಿಗೆ ಬಂದ ಮೇಲೆ ಇವತ್ತು ಸಾಮಾಜಿಕ ಮಾಧ್ಯಮದಲ್ಲಿ ಬೇರೆ ಬೇರೆ ರೀತಿಯ ಪ್ರಚೋದನಾತ್ಮಕ ಬರವಣಿಗೆಗಳು ಇವತ್ತು ಕಡಿಮೆ ಆಗ್ತಾ ಇದೆ. ಇದು ಕೂಡ ಒಂದು ಸ್ವಾಗತಾರ್ಹ ವಿಷಯ. ಯಾಕೆಂದರೆ ಈ ಕಾರಣಕ್ಕೋಸ್ಕರನೂ ಬೇರೆ ಬೇರೆ ರೀತಿಯ ಗಲಾಟೆಗಳಾಗ್ತಾಯಿದೆ ಎಂಬಂಥ ಕಾರಣಕ್ಕೋಸ್ಕರ ಈ ರೀತಿಯ ಕ್ರಮಗಳನ್ನು ಪೊಲೀಸ್ ಇಲಾಖೆ ತೆಗೆದುಕೊಳ್ಳುತ್ತಿರುವುದು ಇದೊಂದು ಶ್ಲಾಘನೀಯ ಮತ್ತು ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಇದನ್ನು ಸ್ವಾಗತವನ್ನು ಮಾಡ್ತೀವಿ. ಆದರೆ ಶಾಂತಿ ಸುವ್ಯವಸ್ಥೆಯ ನೆಪದಲ್ಲಿ ಇವತ್ತೇನು ನಮ್ಮ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡ್ಡಿಪಡಿಸುವಂಥ ನಿಯಮಗಳನ್ನೇನು ಪೊಲೀಸ್ ಇಲಾಖೆ ಇವತ್ತು ಜಾರಿ ಮಾಡ್ತಾ ಇದೆ, ಇದನ್ನು ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಇವತ್ತು ಇದಕ್ಕೆ ನಾವು ವಿರೋಧವನ್ನು ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ತುಳುನಾಡು ಅಂತ ಹೇಳಿದ ತಕ್ಷಣ ನಮ್ಮ ಇಲ್ಲಿಯ ಸಂಸ್ಕೃತಿ ಅದೊಂದು ನಮ್ಮ ಕರ್ನಾಟಕವನ್ನು ತೆಗೆದುಕೊಂಡರೆ ವಿಶೇಷವಾಗಿದೆ. ಇಲ್ಲಿಯ ನಮ್ಮ ಕೋಲ ಇರ್ಬೋದು, ಯಕ್ಷಗಾನ ಇರ್ಬೋದು, ನಾಗಾರಾಧನೆ ಇರ್ಬೋದು, ಅಥವಾ ಕಂಬಳ, ಗಣೇಶೋತ್ಸವ, ಮೊಸರು ಕುಡಿಕೆ ಉತ್ಸವ, ದಸರಾ ಕಾರ್ಯಕ್ರಮಗಳೆಲ್ಲ ಇದೊಂದು ನಮ್ಮ ಸಾಂಸ್ಕೃತಿಕ ಪರಂಪರೆಯನ್ನು ತೋರಿಸಿಕೊಡುವಂಥ ಒಂದು ಕಾರ್ಯಕ್ರಮ ಇದು. ಹಾಗಾಗಿ ಇವತ್ತು ಜಗತ್ತಿಗೆ ನಮ್ಮ ತುಳುನಾಡಿನ ಸಂಸ್ಕೃತಿ ಒಂದು ಜಗತ್ ಪ್ರಸಿದ್ಧವಾಗಿದೆ. ಈ ಕಾರ್ಯಕ್ರಮಕ್ಕೋಸ್ಕರನೇ ಇವತ್ತು ದೇಶದ ಬೇರೆ ಬೇರೆ ಕಡೆಯಿಂದ ಅಥವಾ ವಿದೇಶದಿಂದಲೂ ಇವತ್ತು ನಮ್ಮ ದಸರಾ ಉತ್ಸವ ಇರ್ಬೋದು, ಗಣೇಶೋತ್ಸವ ಇರ್ಬೋದು, ಈ ಕಾರ್ಯಕ್ರಮಕ್ಕೋಸ್ಕರ ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ. ಹಾಗಾಗಿ ಇಂಥ ಒಂದು ಈ ಸಂಸ್ಕೃತಿಯನ್ನು ಮೊಟಕುಗೊಳಿಸುವಂಥ ಕಾರ್ಯಕ್ರಮಗಳನ್ನು ಇದು ಸರಿಯಲ್ಲ. ನಾನು ಇನ್ನೊಂದು ಹೇಳಬೇಕಾದ್ರೆ ನೋಡಿ, ಇವತ್ತು ನಮ್ಮ ಭಾಗದಲ್ಲಿ ಸಾಕಷ್ಟು ಜನ ಇದನ್ನೇ ನಂಬಿ ಜೀವನ ಮಾಡೋರು ಇದ್ದಾರೆ. ಉದಾಹರಣೆಗೆ ನವರಾತ್ರಿ ಉತ್ಸವ, ಗಣೇಶೋತ್ಸವ ನಮ್ಮ ಜಿಲ್ಲೆಯಲ್ಲಿ ಸುಮಾರು 10 ದಿವಸ ಆಗುತ್ತೆ. ಗಣಪತಿ ಕಾರ್ಯಕ್ರಮ 7 ದಿವಸ ಆಗುತ್ತೆ. ಇನ್ನು ಕೆಲವು ಕಡೆ 3 ದಿವಸ 5 ದಿವಸ ಈ ಕಡೆ ಕಾರ್ಯಕ್ರಮಗಳು ಇಲ್ಲಿ ನಡೀತಲೇ ಇರುತ್ತೆ. ಈ ಕಾರಣಕ್ಕೋಸ್ಕರ ತುಂಬ ಜನ ಅಲಂಕಾರಕ್ಕೆ ಸಂಬಂಧಪಟ್ಟಗೆ ಹೂವಿನ ಅಲಂಕಾರ ಇರ್ಬೋದು, ಅಥವಾ ಶಾಮಿಯಾನಕ್ಕೆ ಸಂಬಂಧಪಟ್ಟಂತೆ, ಅಥವಾ ಸ್ಟೇಜು, ಧ್ವನಿವರ್ಧಕ, ಹೀಗೆ ಹಲವಾರು ಸಣ್ಣ ಪುಟ್ಟ ಯಾರು ವ್ಯಾಪಾರಿಗಳು ಈ ಹಿನ್ನೆಲೆಯಲ್ಲಿ ನಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ. ಅವರು ಕಾಯ್ತಾರೆ ವರ್ಷಕ್ಕೊಂದ್ಸಲ ಯಾವಾಗ ನವರಾತ್ರಿ ಉತ್ಸವ ಬರುತ್ತೆ, ವರ್ಷಕ್ಕೊಂದ್ಸಲ ಯಾವಾಗ ಗಣೇಶೋತ್ಸವ ಬರುತ್ತೆ. ಯಾಕೆಂದರೆ ಅದರಿಂದಾಗಿ ಅವರಿಗೆ ಜೀವನ ನಡೆಸಬೇಕು, ಆ ವ್ಯಾಪಾರದಿಂದಲೇ ಒಂದಷ್ಟು ಜೀವನವನ್ನು ಕಟ್ಟಬೇಕೆಂಬಂಥ ಉದ್ದೇಶದಿಂದ ಸಾಕಷ್ಟು ಜನ ಇವತ್ತು ಇಲ್ಲಿ ಆ ವರ್ಗದ ಜನ ನಮ್ಮ ಭಾಗದಲ್ಲಿ ತುಂಬ ಜನ ಇದ್ದಾರೆ. ಈ ಕಾರ್ಯಕ್ರಮವನ್ನು ಅಡ್ಡಿಪಡಿಸಿದ ಕಾರಣ, ಅಂದರೆ ಮೊಟಕುಗೊಳಿಸಿದ ಕಾರಣ, ಇದಕ್ಕೆಲ್ಲಕ್ಕೆ ಕೂಡ ಇವತ್ತು ಪೆಟ್ಟು ಬೀಳುತ್ತೆ. ಅಷ್ಟು ಮಾತ್ರ ಅಲ್ಲ, ನಾವು ಯಾರು ಕಾರ್ಮಿಕ ವರ್ಗದವರಿದ್ದಾರೆ
ಅಥವಾ ಕೆಳವರ್ಗದವರು ಯಾರಿದ್ದಾರೆ ಅವರು ಬೆಳಗ್ಗೆಯಿಂದ ಸಂಜೆ ತನಕ ಪಾಪ ಪೂರ್ತಿ ದುಡಿಮೆ ಮಾಡಿ ಸಂಜೆ ಹೊತ್ತು ಎಲ್ಲೇ ಒಂದು ಕಾರ್ಯಕ್ರಮ ಇರುತ್ತೆ, ಯಕ್ಷಗಾನ ಇರ್ಬೋದು, ಕೋಲ ಇರ್ಬೋದು, ಗಣೇಶೋತ್ಸವ ಅಲ್ಲಿ ನೋಡಬೇಕಂತ ಹೇಳಿದರೆ ಕಾರ್ಯಕ್ರಮ 10:30 ಗಂಟೆ ಒಳಗಡೆ ಬಂದು ಅವರಿಗೆ ಕೂಡ ನೋಡುವಂಥ ಅವಕಾಶ ಇವತ್ತು ಇರುವುದಿಲ್ಲ. ಹಾಗಾಗಿ ಇಂಥ ಎಲ್ಲ ವಿಷಯಗಳನ್ನು ಮನದಟ್ಟು ಮಾಡಬೇಕು, ನಮ್ಮ ಪೊಲೀಸ್ ಕಮಿಷನರ್ಗೆ ಮತ್ತು SP ಅವರಿಗೆ ಮನವರಿಕೆ ಮಾಡಬೇಕೆಂಬ ಉದ್ದೇಶದಿಂದ ಇವತ್ತು ನಾವು ಬೆಳಿಗ್ಗೆ DC ಅವರ ಕಚೇರಿಗೆ ಹೋಗಿದ್ವಿ. DC ಅವರು ಸಿಗಲಿಲ್ಲ. ನಾವು ADC ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ, ಪೊಲೀಸ್ ಇಲಾಖೆ ಇವತ್ತು ಬೇರೆ ಬೇರೆ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾ ಇದೆ. ಹಾಗಾಗಿ ತಾವು ತಕ್ಷಣ ಮಧ್ಯಪ್ರವೇಶ ಮಾಡಬೇಕು, ಜಿಲ್ಲಾಡಳಿತ ಅವರಿಗೆ ಮನವರಿಕೆ ಮಾಡಬೇಕು. ಮತ್ತು ಪ್ರತಿ ವರ್ಷ ಯಾವ ರೀತಿ ನಮ್ಮ ಕರಾವಳಿಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು, ಕೃಷ್ಣ ಜನ್ಮಾಷ್ಟಮಿ ಉತ್ಸವ ನಡೀತಾ ಇತ್ತು, ದಸರಾ ಉತ್ಸವ ನಡೆಯುತ್ತಿತ್ತು, ಅದೇ ರೀತಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ತೆಗೆದುಕೊಡಬೇಕು, ಅವರಿಗೆ ಹೇಳಬೇಕು ಎಂಬ ದೃಷ್ಟಿಯಿಂದ ನಾವು DC ಕಚೇರಿಗೆ ಕೂಡ ಹೋಗಿ ನಾವು ಅವರ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ನಾವು ಇವತ್ತು ಮಾಡಿದ್ವಿ. ಎರಡನೇ ಸಂಗತಿ, ಬಹುಶಃ ಇವತ್ತು ಪೊಲೀಸ್ ಕಮಿಷನರು ಅಥವಾ SP ಅವರು ಮಾತಾಡಬೇಕಾದ್ರೆ ಅವರು ಒಂದು ಮಾತನ್ನು ಹೇಳ್ತಾರೆ, ಧ್ವನಿವರ್ಧಕದ ಒಂದು ನಿಯಮಾವಳಿ ಇದೆ, ಆ ನಿಯಮದ ಪ್ರಕಾರ ಅದರ ಏನು ಡೆಸಿಮೆಲ್ ಇದೆ ಅದನ್ನು ಇಷ್ಟರ ಒಳಗಡೆ ಮಾಡಬೇಕು ಅಂತ ನಿಯಮ ಇದೆ ಮತ್ತು ನಾವು ಅನುಮತಿಯನ್ನು ಕೊಡಬಾರದು ಅಂತಲೇ ಇದೆ. ಸರಿ, ನಾವು ಇದಕ್ಕೆ ನಮ್ಮದು ಒಪ್ಪಿಗೆ ಇದೆ. ಆದರೆ ಅದೇ 2000ರಲ್ಲಿ ನಮ್ಮ ಕೇಂದ್ರ ಸರ್ಕಾರ ಒಂದು ಅಮೆಂಡ್ಮೆಂಟನ್ನು ಮಾಡಿದೆ, ನೋಟಿಫಿಕೇಷನ್ನು 14 ಫೆಬ್ರವರಿ 2000 ಇಸವಿಯಲ್ಲಿ. ಆ ಧ್ವನಿವರ್ಧಕದ ನಿಯಮಾವಳಿಯಲ್ಲಿ 5ನೇ ಪಾಯಿಂಟ್ 5.3ಯಲ್ಲಿ ಅಲ್ಲಿ ಒಂದು ಸ್ಪಷ್ಟವಾದಂಥ ಉಲ್ಲೇಖವನ್ನು ಕೊಟ್ಟಿದ್ದಾರೆ. ಜಿಲ್ಲಾಡಳಿತ ಅಥವಾ ರಾಜ್ಯ ಸರ್ಕಾರ ಒಂದು ವಿನಾಯಿತಿಯನ್ನು ಕೊಡ್ಬೋದು, ವರ್ಷದಲ್ಲಿ 15 ದಿವಸ ನಿಮಗೆ ಯಾವ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ಬೋದು ಆ ಕಾರ್ಯಕ್ರಮಕ್ಕೆ ಅನುಮತಿ ನೀವು ಹೇಗೆ ಬೇಕಾದರೂ ಕೊಡ್ಬೋದು, ರಾತ್ರಿ 12 ಗಂಟೆ ತನಕ ಕೊಡ್ಬೋದು ಅಂಥೇಳಿ ಆ ನಿಯಮಾವಳಿ ಇದೆ. ಮೊನ್ನೆ ಆಗಸ್ಟ್ 15ನೇ ತಾರೀಕು ಕೇಂದ್ರ ಮೈದಾನದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ, ಸ್ವಾತಂತ್ರ್ಯದ ದಿವಸದ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅಲ್ಲಿ ದೊಡ್ಡದಾದ ರೀತಿಯಲ್ಲಿ ಸೌಂಡ್ ಸಿಸ್ಟಮನ್ನು ಆಯೋಜನೆ ಮಾಡಿದ್ದಾರೆ. ಆ ಯಾವುದು ಕಾರಣ ಕೊಟ್ಟಿದ್ದಾರೆ ಅಂತ ಕೇಳಿದರೆ ಈ ಕಾರಣವನ್ನು ಕೊಟ್ಟಿದ್ದಾರೆ. ಆ ವಿಶೇಷವಾದಂಥ 15 ದಿವಸದೇನು ಅಧಿಕಾರ ಇದೆ ಅದರ ಪ್ರಕಾರ ನಾವು ಇದಕ್ಕೆ ನಾಡ ಹಬ್ಬ ಎಂಬಂದು ಪರಿಗಣಿಸಿ ನಾವು ಅದಕ್ಕೆ ಅನುಮತಿಯನ್ನು ಕೊಟ್ಟಿದ್ದೀವಿ. ಹಾಗಾದರೆ ನಮ್ಮದು ಗಣೇಶೋತ್ಸವ ನಾಡ ಹಬ್ಬ ಅಲ್ವಾ? ಅಥವಾ ಮುಂದೆ ಬರುವಂಥ ದಸರಾ ಹಬ್ಬ ನಾಡ ಹಬ್ಬ ಅಲ್ವಾ? ನಾವು ಈ ಭಾಗದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಯಾವುದು ನಮ್ಮಗಳ ಹಬ್ಬ ಅಲ್ವಾ? ಅದಕ್ಕೋಸ್ಕರ ನಾನು ಜಿಲ್ಲಾಧಿಕಾರಿಯವರ ಹತ್ರ ಬಲವಾಗಿ ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಇದೇ ನಿಯಮದ ಪ್ರಕಾರ ಏನು ವರ್ಷದಲ್ಲಿ 15 ದಿವಸಗಳ ಕಾಲ ನೀವು ಬೇರೆ ಬೇರೆ ದಿವಸಗಳಿಗೆ ಸಂಬಂಧಪಟ್ಟ ಹಾಗೆ ಅನುಮತಿಯನ್ನು ಕೊಡ್ಬೋದು ಎಂಬಂಥ ಏನು ಆದೇಶ ಇದೆ, ಆ ಆದೇಶದ ಪ್ರಕಾರ ನಾಡ್ದು ಗಣೇಶೋತ್ಸವಕ್ಕೆ ಕೊನೆಯ 5 ದಿವಸ ನೀವು ನಮಗೆ ಕಾರ್ಯಕ್ರಮವನ್ನು ಅದರ ನಿಯಮದ ಪ್ರಕಾರ ಕೊಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. ಎರಡನೇದು, ದಸರಾ ಕಾರ್ಯಕ್ರಮ ಅದು ಕೂಡ ಕೊನೆಯ 1, 2, 3 ಅಕ್ಟೋಬರ್ನಲ್ಲಿ ಏನು ಬರುತ್ತೆ ಕೊನೆಯ 3 ದಿವಸ, ಅದನ್ನು ಕೂಡ ಇದೇ ನಿಯಮದ ಪ್ರಕಾರ ನಮಗೆಲ್ಲರಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ನಾನು ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾಯಿದ್ದೇನೆ. ಈಗಾಗಲೇ ತುಂಬ ಜನ ಇವತ್ತು ನಮ್ಮ ಬೇರೆ ಬೇರೆ ಕಡೆ ಗಣೇಶೋತ್ಸವ ಕಾರ್ಯಕ್ರಮ ಮಾಡುವಂಥವರು ನಮಗೆ ಸಂಪರ್ಕ ಮಾಡಿ ನಮ್ಮಲ್ಲಿ ನೋವನ್ನು ಹಂಚಿದ್ದಾರೆ. ಅದರ ಜೊತೆಗೆ ಧ್ವನಿವರ್ಧಕ ಸಂಘ ಸಂಸ್ಥೆಯವರು ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದರು, ಅವರೂ ನಮ್ಮ ಜೊತೆ ಮಾತಾಡಿದ್ದಾರೆ. ಅವರು ಹೇಳಿದ್ದಾರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ, ನೀವು ಸೌಂಡ್ ಹಾಕಬೇಕಾದ್ರೆ 2 ಸಣ್ಣ ಸ್ಪೀಕರನ್ನು ಹಾಕಿ ದೊಡ್ಡದು ಹಾಕಬಾರ್ದು, ಮೆರವಣಿಗೆಯಲ್ಲಿ ಟ್ಯಾಬ್ಲೋ ಹೋಗಬೇಕಾದ್ರೆ ಸೌಂಡ್ ಜೋರು ಇಡಬಾರ್ದು, ಈ ರೀತಿಯ ಬೇರೆ ಬೇರೆ ನಮಗೆ ಒಂದು ಆದೇಶವನ್ನು ನಿಯಮವನ್ನು ಕೊಟ್ಟು ನಮಗೆ ಯಾವುದೇ ಈ ರೀತಿಯ ಕಾರ್ಯಕ್ರಮ ಮಾಡದ ರೀತಿಯಲ್ಲಿ ನಮಗೆ ಇವತ್ತು ತೊಂದರೆ ಆಗ್ತಾ ಇದೆ ಅಂತ ಅವರು ನಮ್ಮ ಹತ್ರ ಆ ನೋವನ್ನು ಹಂಚಿದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಪರಿಗಣಿಸಿ ವಿಶೇಷವಾಗಿ ತುಳುನಾಡಿನ ಯಾವ ಸಂಪ್ರದಾಯ ಇದೆ ಆ ಸಂಪ್ರದಾಯಕ್ಕೆ ತೊಂದರೆ ಆಗದಂತೆ ನಾವು ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಜಿಲ್ಲಾಡಳಿತಕ್ಕೆ ಪತ್ರಿಕಾಗೋಷ್ಠಿಯ ಮುಖಾಂತರ ನಾನು ವಿಶ್ವ ಹಿಂದೂ ಪರಿಷತ್ ಪರವಾಗಿ ನಾನು ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಈ ಎಲ್ಲ ಕಾರ್ಯಕ್ರಮಗಳು ಕಳೆದ ಹಲವಾರು ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡಿಕೊಂಡು ಬಂದಿದ್ದೀವಿ. ಪೊಲೀಸರು ಕೊಡುವಂಥ ಕಾರಣ ಏನು? ಈ ಕಾರಣಕ್ಕೋಸ್ಕರ ಸಂಘರ್ಷ ಆಗುತ್ತೆ, ಗಲಭೆ ಆಗುತ್ತೆ,
ಒಂದೇ ಒಂದು ಉದಾಹರಣೆ ಕೊಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಣೇಶೋತ್ಸವದ ಕಾರಣಕ್ಕೋಸ್ಕರ ಗಲಾಟೆ ಆದಂಥ ಉದಾಹರಣೆ ಇದೆಯಾ? ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಿಂದ ಆದಂಥ ಮೆರವಣಿಗೆ ಹೋದಂಥ ಸಂದರ್ಭದಲ್ಲಿ ಯಾವುದಾದ್ರೂ ಗಲಭೆ ಸೃಷ್ಟಿಯಾಗಿದ? ದಸರಾ ಉತ್ಸವದ ಸಂದರ್ಭದಲ್ಲಿ ಯಾವುದೇ ಈ ರೀತಿಯ ಗಲಾಟೆಗಳಾಗಿದ? ಯಾವುದೂ ಆಗಿಲ್ಲ. ನಾನು ಹೇಳುತ್ತಿರುವುದು, ನೀವು ಬೇರೆ ಕಾರ್ಯಕ್ರಮಗಳಿಗೆ ಕೊಡಿ. ಈಗ ಡಿ ಜೆಗೆ ಅನುಮತಿ ಇಲ್ಲ, ಎಸ್, ಇದನ್ನು ನಾವು ಒಪ್ಪಿಕೊಳ್ತೇವೆ. ಈ ಡಿ ಜೆಯ ಕಾರಣದಿಂದಾಗಿ ಸಾಕಷ್ಟು ಗಲಾಟೆಗಳಾಗಿದೆ. ಪರಿಸರಕ್ಕೆ ಮಾಲಿನ್ಯದಂಥ ಸಂದರ್ಭದಲ್ಲಿ ಅದು ಆಗಿರ್ಬೋದು. ಆ ಡಿ ಜೆಯ ಕರ್ಕಶ ಶಬ್ದ ಏನಿದೆ, ಆ ಸೌಂಡಿಗೆ ಸಾಕಷ್ಟು ಜನರಿಗೆ ತೊಂದರೆ ಆದಂತೆ ಇರ್ಬೋದು. ಆದರೆ ಯಾವುದೋ ಒಂದು ದೊಡ್ಡ 4 ಬಾಕ್ಸ್ ಇಟ್ಟ ತಕ್ಷಣ ಗಲಾಟೆ ಆಗಲಿಕ್ಕೆ ಹೇಗೆ ಕಾರಣ? ಆರ್ಕೆಸ್ಟ್ರಾ ಮಾಡ್ತಾರಪ್ಪ. ಇವತ್ತು ಎಲ್ಲಿ ಆರ್ಕೆಸ್ಟ್ರಾ ಮಾಡಲ್ಲ? ಎಲ್ಲ ಕಡೆ ಆರ್ಕೆಸ್ಟ್ರಾ ಇದೆ. ಅದರಲ್ಲಿ ನೀವು ಮೆಲ್ಲ ಒಂದು ಸೌಂಡು ಕಡಿಮೆ ರೀತಿಯಲ್ಲಿ ಸೌಂಡ್ ಹಾಕಿದರೆ ಆರ್ಕೆಸ್ಟ್ರಾ ಮಾಡಿ ಏನು ಪ್ರಯೋಜನ? ಸಾಂಸ್ಕೃತಿಕ ಕಾರ್ಯಕ್ರಮ ಯಾವುದೋ ಮಕ್ಕಳಿದ್ದದ್ದು ಡ್ಯಾನ್ಸ್ ಇದೆ, ವಿಶೇಷವಾದಂತಹ ನಮ್ಮ ತುಳುನಾಡಿನ ಸಂಸ್ಕೃತಿಗೆ ಒಳಪಟ್ಟಂಥ ಬೇರೆ ಬೇರೆ ಕಾರ್ಯಕ್ರಮಗಳಿದೆ. 1000 ಜನ ಕೂತ್ಕೊಳ್ತಿರ್ತಾರೆ. ಹಿಂದೆ ಅವನಿಗೆ ಕೇಳದಿದ್ದರೆ ನಾವು ಸೌಂಡು ಹಾಕೇನು ಪ್ರಯೋಜನ? ನೋಡಿ, ನಾನು ಹೇಳ್ತಿರೋದು ಸರಿ ಇದೆ, ನಾನು ಒಪ್ತೀನಿ. ನೀವು ಶಾರದಾ ಉತ್ಸವವನ್ನು, ಈ ಕುದ್ರೋಳಿಯ ಇಷ್ಟೊಂದು ವೈಭವ ಉತ್ಸವವನ್ನು ಸಾಧ್ಯ ಇದೆಯಾ? ಲಕ್ಷಾಂತರ ಜನ ದಕ್ಷಿಣ ಕನ್ನಡ ಜಿಲ್ಲೆಗೆ ಆ ದೇವಸ್ಥಾನದಲ್ಲಿ ಆ ದೇವರ ದರ್ಶನಕ್ಕೆ ಬರ್ತಾರೆ, ಲಕ್ಷಾಂತರ ಜನ ಬರ್ತಾರೆ. ಅಷ್ಟು ಜನ ಬರುವಾಗ ನೀವು 11 ಗಂಟೆ ಒಳಗಡೆ ಮುಗಿಸಬೇಕಂತ ಹೇಳಿದರೆ ಹೇಗೆ ಸಾಧ್ಯ? ನೋಡಿ, ಪೊಲೀಸರು ಯಾವ್ಯಾವ ಇವತ್ತು ಇಲ್ಲಿಯ ಸುವ್ಯವಸ್ಥೆ, ಕಾನೂನು, ಇಲ್ಲಿ ಶಾಂತಿ ನೆಲೆಸಬೇಕು ಅಂತೇಳಿ ಯಾವ ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ. ಮೊದಲನೇದಾಗಿ ವಿಶ್ವ ಹಿಂದೂ ಪರಿಷತ್ ನಾವು ಬಲವಾಗಿ ಅದನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ಅದರಲ್ಲಿ ಯಾವುದೇ ನಮ್ಮದು ಅಭ್ಯಂತರ ಇಲ್ಲ. ಅವರೇನು ಇವತ್ತು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ, ಇವತ್ತು ನಮಗೂ ಅನುಭವಕ್ಕೆ ಬರ್ತಾ ಇದೆ, ನಮಗೂ ಸಂತೋಷ ಆಗ್ತಾ ಇದೆ. ಪೊಲೀಸ್ ಕಮಿಷನರ್ ಬಂದ ತಕ್ಷಣ ಇವತ್ತು ಹಿಂದೂಗಳ ಮೇಲೆ ಆಗುತ್ತಿರುವಂಥ ದೌರ್ಜನ್ಯ ಕಡಿಮೆ ಆಗಿದೆ, ಅಕ್ರಮ ಗೋಸಾಗಾಟ ಕಡಿಮೆ ಆಗಿದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಹೇಳ್ತಿರೋದು ಒಂದು ನಿಮಿಷ, ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೂ ದೇವರುಗಳನ್ನು ಅವಹೇಳನಕಾರಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳು ಬರ್ತಾ ಇತ್ತು, ಹಿಂದುತ್ವದ ಬಗ್ಗೆ ಹೇಳಿಕೆಗಳು ಬರ್ತಾ ಇತ್ತು, ಅಥವಾ ಬೇರೆ ಬೇರೆ ದ್ವೇಷಪೂರಿತ ಹೇಳಿಕೆಗಳು ಬರ್ತಾ ಇತ್ತು. ಇದೆಲ್ಲವೂ ಕಡಿಮೆ ಆಗಿದೆ. ನಾವು ಕೂಡ ಇದನ್ನೇ ಕಾಯ್ತಾ ಇದ್ದದ್ದು, ಇಂಥ ಒಬ್ಬರು ಅಧಿಕಾರಿಗಳು ನಮ್ಗೆ ಬೇಕು ಅಂತೇಳಿ. ನೋಡಿ, ಪೊಲೀಸ್ ಅದಕ್ಕೋಸ್ಕರ ನಾನು ಹೇಳುವುದು, ಇವತ್ತು ಈ ಏನು ನಿಯಮ ಇದೆ ಇದು ಜಿಲ್ಲಾಧಿಕಾರಿಗಳಿಗೆ ಮಾತ್ರ ಇದನ್ನು ಅವಕಾಶ ಇದೆ. ಹಬ್ಬ ಎನ್ನುವುದು ಅದು ಒಂದು ಇಲ್ಲ, ರಾಷ್ಟ್ರೀಯ ಹಬ್ಬ. ಸ್ವಾತಂತ್ರ್ಯದ ಹೋರಾಟಕ್ಕೋಸ್ಕರನೇ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದಂತಹ ಗಣೇಶ ಹಬ್ಬವನ್ನು ನಾವು ರಾಷ್ಟ್ರೀಯ ಹಬ್ಬ ಅಂತ ಹೇಳದೇ ಇರುವುದು ಸರಿಯಲ್ಲ. ಅದು ಒಂದು ಕೂಡ ನಮ್ಮದು ನಾಡ ಹಬ್ಬನೇ. ದಸರಾವನ್ನು ಹೇಗೆ ನಾವು ನಾಡ ಹಬ್ಬ ಅಂತ ಕರಿತೀವಿ, ಗಣೇಶೋತ್ಸವನು ನಾಡ ಹಬ್ಬ. ಯಾಕೆಂದರೆ ಒಂದು ಉದ್ದೇಶ ಇತ್ತು ಅದರ ಹಿಂದೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಎಂಬ ಕಾರಣಕ್ಕೋಸ್ಕರ. ಆ ಕಾರಣಕ್ಕೋಸ್ಕರ ಅದನ್ನು ಅದೇ ರೀತಿ ಪರಿಗಣಿಸಿ ಪೊಲೀಸರು ಅನುಮತಿ ಕೊಡಬೇಕು ಅಂತೇಳಿ ನಮ್ಮದು ಆಗ್ರಹ. ನಿಯಮಾವಳಿ ಏನು ಇವತ್ತು ಇದೆ, ಇದರ ಬಗ್ಗೆ ನಿನ್ನೆ ಸದನದಲ್ಲೂ ಕೂಡ ಭಾಳಷ್ಟು ಚರ್ಚೆಗಳಾಗಿದೆ. ಇಲ್ಲಿಯ ಶಾಸಕರುಗಳು ಕೂಡ ಭಾಳ ಗಟ್ಟಿಯಾಗಿ ಮಾತಾಡಿದ್ದಾರೆ. ಬಹುಶಃ ಮುಂದೆ ಇದರ ಬಗ್ಗೆ ನಾವು ಆ ಶಾಸಕರ ಹತ್ರ ಅಥವಾ ಸರ್ಕಾರಕ್ಕೆ ಏನು ಗಮನಕ್ಕೆ ತರಬೇಕು, ಇದಕ್ಕೆ ಸಂಬಂಧಪಟ್ಟಾಗ ಏನು ನಿಯಮ ತರಬೇಕು, ಅದನ್ನು ಮುಂದಿನ ದಿವಸಗಳಲ್ಲಿ ನಾವು ಯೋಚನೆ ಮಾಡ್ತೀವಿ. ಆದರೆ ಇವತ್ತು ಈಗ ಸದ್ಯಕ್ಕೆ ಇನ್ನು ನಾಡ್ದು 27ನೇ ತಾರೀಕು ಗಣೇಶೋತ್ಸವ ಪ್ರಾರಂಭ, ಅದರ ನಂತರ ಕೃಷ್ಣ ಜನ್ಮಾಷ್ಟಮಿ ವಾಪಸ್ ಇನ್ನೊಂದು ಸಲ ಇದೆ, ದಸರಾ ಉತ್ಸವ ಇದೆ. ನಾನು ಹೇಳ್ತಿರುವುದು, ಮುಂದೆ ನಮ್ಮ ಮನೆಗಳಲ್ಲಿ ಕೋಲ ಇದೆ, ಇಲ್ಲಿ ಸಾಕಷ್ಟು ದೈವಸ್ಥಾನಗಳಿದೆ, ಅಲ್ಲಿ ರಾತ್ರಿಯೇ ಕೋಲ ಆಗುವುದು. ಈ ಯಾವುದು ಕಾರ್ಯಕ್ರಮಗಳಿದೆ ರಾತ್ರಿನೇ ಆಗೋದು. ರಾತ್ರಿ ನಾವು ಸೌಂಡ್ ಹಾಕದೆ ಕಾರ್ಯಕ್ರಮ ಮಾಡಲಿಕ್ಕಾಗುತ್ತಾ? ನಾಳೆ ಇದನ್ನು ಹೇಳ್ಬೋದು, ನೀವು ಈ ನಿಯಮದ ಪ್ರಕಾರ ಅದನ್ನು ಬಂದ್ ಮಾಡಿ. ಸಾಧ್ಯ ಇದೆಯಾ? ನಮ್ಮದದು ಸಂಪ್ರದಾಯ. ಅದು ನೀವು ಈ ರೀತಿ ಸಂಪ್ರದಾಯವನ್ನು ಕಾನೂನಿನ ಇದಕ್ಕೆ ನಿಯಮದ ಪ್ರಕಾರ ಅಂತೇಳಿ ನೀವು ಬಂದ್ ಮಾಡಿ ಅಂತ ಹೇಳಿದರೆ ಇದು ಕಷ್ಟ ಸಾಧ್ಯ. ಅದಕ್ಕೋಸ್ಕರ ನಾನು ಹೇಳೋದು, ಪೊಲೀಸ್ ಇಲಾಖೆ ತಪ್ಪಂತ ಹೇಳ್ತಾ ಇಲ್ಲ. ನಾನು ಪೊಲೀಸ್ ಇಲಾಖೆ ಇದನ್ನು ಅಂದರೆ ಮನವರಿಕೆ ಅವರು ತೆಗೆದುಕೊಳ್ಬೇಕು. ಹೇಗಿದೆ ಇಲ್ಲಿಯ ಸಂಸ್ಕೃತಿ, ಇಲ್ಲಿಯ ಜನರ ಭಾವನೆ, ಯಾವುದಕ್ಕೋಸ್ಕರ ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಈ ಕಾರ್ಯಕ್ರಮಗಳು ಪ್ರಾರಂಭ ಮಾಡಿದ್ದೀವಿ ಎಂಬುದನ್ನು ಪೊಲೀಸ್ ಇಲಾಖೆ ಒಂದು ಸಲ ಯೋಚನೆ ಮಾಡಿಕೊಂಡು ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂತೇಳಿ ನನ್ನ ಒಂದು ಆಗ್ರಹ. ಎಸ್, ಸರ್ಕಾರಕ್ಕೆ ಅದಕ್ಕೆ ಈಗ ಡಿ ಸಿ ಅವರು ಸಿಗಲಿಲ್ಲ. ಮೇಲ್ಗಡೆ ವಿಧಾನಸಭೆಯಲ್ಲಿ ಕೂಡ ಇವತ್ತು ಸದನದಲ್ಲೂ ಖಂಡಿತ ಮಾಡೇ ಮಾಡ್ತೀವಿ. ಸದನದಲ್ಲೂ ಇವತ್ತು ಚರ್ಚೆ ಆಗ್ತಾ ಇದೆ. ಆಮೇಲೆ ಇವತ್ತು ನಾವು ಡಿ ಸಿ ಅವರನ್ನು ಕೂಡ ಭೇಟಿ ಆಗಿದ್ದೀವಿ. ನಾಳೆ ಇನ್ನೊಂದು ಸಲ ಡಿ ಸಿ ಅವರನ್ನು ಭೇಟಿ ಆಗ್ತೀವಿ, ಅವರ ಗಮನಕ್ಕೂ ಇದನ್ನು ತರ್ತೀವಿ.
ಅಲ್ಲ, ನಾವು ಈಗಾಗಲೇ ಅದಕ್ಕೆ ಪತ್ರಿಕಾ ಹೇಳಿಕೆಯನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಕೊಟ್ಟಿದ್ದಾರೆ. ಅಲ್ಲಲ್ಲ, ಒಂದೇ ನಿಮಿಷ, ನಾನು ಮಾತಾಡೋದಿಲ್ಲ. ಒಂದು ನಿಮಿಷ ನೋಡಿ, ಈ ಮಳಲಿಗೆ ಸಂಬಂಧಪಟ್ಟದ್ದು ಅದು ಇಲ್ಲಿಯ ಸ್ಥಳೀಯ ಇದಕ್ಕೆ ಸಂಬಂಧಪಟ್ಟದ್ದು. ಧರ್ಮಸ್ಥಳ ಎಂಬುದು ಒಂದು ಇಡೀ ನಮ್ಮ ದೇಶದಲ್ಲಿ ಒಂದು ಪ್ರಸಿದ್ಧವಾದಂಥ ಕ್ಷೇತ್ರ. ಆ ಕಾರಣಕ್ಕೋಸ್ಕರ ಕೇಂದ್ರದ ನಮ್ಮ ಯಾರು ವಿಶ್ವ ಹಿಂದೂ ಪರಿಷತ್ನ ಪದಾಧಿಕಾರಿಗಳು ಅಲ್ಲಿಯ ಮುಖಾಂತರ ಬೆಂಗಳೂರಿಂದ ಒಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದನೇದು. ಎರಡನೇದು, ನಾವು ಮೊನ್ನೆ ಓಂ ನಮಃ ಶಿವಾಯ ಶಿವಪಂಚಾಕ್ಷರಿ ಮಂತ್ರ ಏನಿದೆ, ಇದು ವಿಶ್ವ ಹಿಂದೂ ಪರಿಷತ್ ಯೋಚನೆ ಮಾಡಿದೆ. ಇಡೀ ನಾವು ಏನು ಇವತ್ತು ಧರ್ಮಸ್ಥಳದ ಮೇಲೆ ಬೇರೆ ಬೇರೆ ಷಡ್ಯಂತ್ರವನ್ನು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ, ಇದಕ್ಕೋಸ್ಕರ ನಾವು ದೇವರ ಮೊರೆ ಹೋಗಿ ಇಡೀ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಇವತ್ತು ಪಂಚಾಕ್ಷರಿ ಏನು ಓಂ ನಮಃ ಶಿವಾಯ ಮಂತ್ರ ಇದನ್ನು ನಾವು ಜಪಿಸಿದ್ದೀವಿ. ಇನ್ನು ಬೇರೆ ಬೇರೆ ಕಡೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳಾಗಿದೆ. ಆ ಕಾರ್ಯಕ್ರಮದಲ್ಲಿ ಕೂಡ ವಿಶ್ವ ಹಿಂದೂ ಪರಿಷತ್ನ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ನಮ್ಮದು ಸ್ಪಷ್ಟವಾಗಿ ಇದೆ ನಿಲುವು. ಧರ್ಮಸ್ಥಳದ ವಿರುದ್ಧ ಯಾವುದೆಲ್ಲ ಷಡ್ಯಂತ್ರ ಆಗ್ತಾ ಇದೆ, ಅಪಪ್ರಚಾರ ಆಗ್ತಾ ಇದೆ, ಇದು ನಿಲ್ಲಬೇಕು. ಎರಡನೇದು, ಇವತ್ತು ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಾಗೆ SIT ತನಿಖೆ ಮಾಡ್ತಾ ಇದ್ದಾರೆ. ನಾನು ಹೇಳ್ತಿರೋದು ಸತ್ಯಾಸತ್ಯತೆ ಹೊರಗೆ ಬರಲಿ, ಜನರಿಗೆ ಗೊತ್ತಾಗಬೇಕು. ಆ ಕಾರಣಕ್ಕೋಸ್ಕರ ಇದರಲ್ಲಿ ಸ್ಪಷ್ಟವಿದೆ, ಧಾರ್ಮಿಕ ಕೇಂದ್ರಗಳಿಗೆ ಯಾವುದೇ ರೀತಿ ತೊಂದರೆ ಆದಂಥ ಸಂದರ್ಭದಲ್ಲಿ ಅದರ ಪರವಾಗಿ ವಿಶ್ವ ಹಿಂದೂ ಪರಿಷತ್ ನಿಂತಿದೆ. ಇಡೀ ದೇಶದಲ್ಲಿ ಕೂಡ ಎಲ್ಲರೂ ಇದರ ಬಗ್ಗೆ ಮಾತಾಡಿದ್ದಾರೆ. ಹೇಳಿಕೆ ಬಂದಿದೆ ಅಲ್ವಾ, ನೀವು ಪುನಃ ಕೊಡಲಿಲ್ಲ ಅಂತ ಹೇಳಿದರೆ ಅದು ಹೆಂಗೆ ಆಗುತ್ತೆ? ಪ್ರತಿಕ್ರಿಯೆ ಕೊಡಲಿಲ್ಲ ಅಂತೇಳಿ ಅಲ್ಲ, ನಾನು ಶರಣ್ ಪಂಪಲ್ಲಿ ಕೊಡಲಿಲ್ಲ ಅಂತೇಳಿ ನೋಡಿ, ಇಡೀ ರಾಜ್ಯದಲ್ಲಿ ಭಕ್ತರು ಇವತ್ತು ಧರ್ಮಸ್ಥಳಕ್ಕೆ ಏನೇನು ತೊಂದರೆ ಆಗ್ತಾಯಿದೆ, ಇವತ್ತು ಎಲ್ಲರೂ ಧ್ವನಿ ಎತ್ತಾ ಇದ್ದಾರೆ. ಸಹಜವಾಗಿ ಜನ ಎದ್ದೇಳಬೇಕಲ್ವಾ? ಭಕ್ತರು ಇವತ್ತು ಮಾತಾಡ್ತಿದ್ದಾರೆ, ರಸ್ತೆಗೆ ಇಳಿದಿದ್ದಾರೆ. ಇದಕ್ಕಿಂತ ದೊಡ್ಡ ಇನ್ನು ಸಭೆ ಅಥವಾ ಇನ್ನೊಂದು ಯಾವುದು ಬೇಕು? ಅಲ್ಲ, ಧರ್ಮ ಜಾಗೃತಿ ಸಭೆಗೆ ವಿಶ್ವ ಹಿಂದೂ ಪರಿಷತ್ತಿನ ಪೂರ್ಣ ಸಹಕಾರ ಇದೆ. ನಾವು ಅವರೊಟ್ಟಿಗೆ ಎಲ್ಲ ಕಾರ್ಯಕ್ರಮಕ್ಕೂ ಭಾಗಿಯಾಗ್ತೇವೆ. ನಾವೇ ಕರೆ ಕೊಟ್ಟಿದ್ದೇವೆ, ನಾಳೆಲ್ಲರೂ ಸೇರಬೇಕಂತೇಳಿ. ಎಸ್, ಅಲ್ಲಿಗೆ ಆಯ್ತಲ್ಲ.